ಕ್ವಶನ್ ಇದೆ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮೇಲೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್, ತುಂಬಾ ಈಸಿ ಕ್ವಶನ್ ಇದೆ. ಇದು ಕೂಡ 12 ಮಾರ್ಕ್ಸ್ ಗೆ. JK Limited ಫಾಲೋಯಿಂಗ್ ಬುಕ್ ವ್ಯಾಲ್ಯೂ ಕ್ಯಾಪಿಟಲ್ ಸ್ಟ್ರಕ್ಚರ್ ಮಾರ್ಚ್ 2014 ಅಥವಾ 24. Equity capital 40 lakhs, 11.5% preference shares 10 lakhs, 10% debentures 30 lakhs. The equity shares of the company sells for ₹20. It's expected that the company will pay dividend 2 per equity share, which is expected to grow at 5%, assume 35% tax rate. Compute weighted average cost of capital based on the existing capital structure. ಇಷ್ಟೇ ಕೇಳಿರೋದು, ಎಕ್ಸಿಸ್ಟಿಂಗ್ ಮಾತ್ರ ಕೇಳಿದ್ದಾರೆ. ಇದನ್ನ ಮಾಡೋದಕ್ಕೆ ಕೇವಲ 2 ರಿಂದ 3 ಅಥವಾ ಮ್ಯಾಕ್ಸಿಮಮ್ 5 ನಿಮಿಷ ಆಗುತ್ತೆ ಅಷ್ಟೇ. ನಾವು ಇನ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಒಂದು 8 ನಿಮಿಷ ಆಗುತ್ತೆ. ಸೊ ಈಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ 11.5% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, 10% debentures, 40 lakhs, 10 lakhs, 30 lakhs. Total 80 lakhs. ಈಗ weights ಮಾಡೋಣ. 40 divided by 80 ಅಂದ್ರೆ 0.5. 1 divided by 8 0.125 ಇದು 0.37. ಓಕೆನಾ? ಈಗ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಮಾಡಬೇಕು. ಕಾಸ್ಟ್ ಆಫ್ ಈಕ್ವಿಟಿ ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ. ಕೊಟ್ಟಿದ್ದಾನ? ಕೊಟ್ಟಿಲ್ಲ. ಹಾಗಾದ್ರೆ ಡಿವಿಡೆಂಡ್ ಎಷ್ಟು ಕೊಡ್ತಾ ಇದಾರಂತೆ? ₹2. ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂತೆ? ₹20. ಗ್ರೋತ್ ಹೇಗಿದೆಯಂತೆ? 5% ಇದೆಯಂತೆ. ಹಾಗಾದ್ರೆ 10 + 5 15%. ಕರೆಕ್ಟ್ ಏನಪ್ಪಾ? ಈಗ ಇದು 15% ಆಯ್ತು. ಪ್ರಿಫರೆನ್ಸ್ ಸೇಮ್ 11.5%. ಏನು ಅದಕ್ಕೆ ಟ್ಯಾಕ್ಸ್ ಏನು ಮೈನಸ್ ಮಾಡಲ್ಲ. ಪ್ರತಿ ವರ್ಷ 11.5 ಕೊಡ್ತೀವಿ. ರೆಡಿಮೇಬಲ್ ವ್ಯಾಲ್ಯೂನು ಅಷ್ಟೇ, ನೆಟ್ ಪ್ರಾಫಿಟ್ಸ್ ಅಷ್ಟೇ, ಏನು ಕೊಟ್ಟಿಲ್ಲ ಕ್ವಶನ್ ಅಲ್ಲಿ, ಅಷ್ಟೇ ಇರುತ್ತೆ. ಇನ್ನು ಕಾಸ್ಟ್ ಆಫ್ ಡಿಬೆಂಚರ್ಸ್ ಗೆ ಇಂಟ್ರೆಸ್ಟ್ ರೇಟ್ ಬಂದು 10% ಇದೆ. ಟ್ಯಾಕ್ಸ್ ರೇಟ್ ಬಂದು 0.35, 6.5 ಆಗುತ್ತೆ. ಕರೆಕ್ಟ್ ಏನಪ್ಪಾ? 6.5%. ಜಸ್ಟ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. 7.5 Yes, sir. 7.5. 1.49. 1.49. 2.40. So weighted average cost of capital is 11.39%. Sir, ಇದನ್ನ ಮಾಡೋದಕ್ಕೆ ಎಷ್ಟೊತ್ತಾಯ್ತು? 2 minutes. ಕರೆಕ್ಟಾ? ಸಿ ಅದೇ ಕ್ವಶನ್ ಪೇಪರ್ ಅಂದ್ರೆ ಒಂದು ನಿಮಿಷ ನೋಡೋಣ, ಏನಾದ್ರೂ ಇದೆಯೇನೋ 5 ಮಾರ್ಕ್ಸ್ಗೆ. ಕೊಟ್ಟಿಲ್ಲ. ಒಂದು ಕ್ವಶನ್ 2 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದ್ದಾನೆ. 2 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದ್ದಾರೆ ನೋಡೋಣ. ಎಕ್ಸ್ ಲಿಮಿಟೆಡ್ ಇಶ್ಯೂಡ್ 50,000 8% ಡಿಬೆಂಚರ್ಸ್ ಅಟ್ ಪಾರ್. The tax rate applicable is 50%. Compute the cost of debt capital. ಇದಕ್ಕೆ 2 ಮಾರ್ಕ್ಸ್. ಏನೂ ಇಲ್ಲ ನೋಡಿ. ಇಂಟ್ರೆಸ್ಟ್ ರೇಟ್ ಎಷ್ಟಂತೆ? 8% ಇಂಟು 1 ಮೈನಸ್ ಟ್ಯಾಕ್ಸ್ ಪರ್ಸೆಂಟೇಜ್ ಎಷ್ಟು? 50%. ಸೊ 8 ಇಂಟು 0.8 ಅಂದ್ರೆ ಎಷ್ಟು ಬರುತ್ತೆ? 4%. ಜಸ್ಟ್ ಇಷ್ಟು ಮಾಡೋದಕ್ಕೆ ಕೆ ಇಡಿ ಈಸ್ ಈಕ್ವಲ್ಸ್ ಟು ಐ ಇಂಟು 1 ಮೈನಸ್ ಟಿ. 8 1 0.5 4%. 2 ಮಾರ್ಕ್ಸ್. ಎಷ್ಟು ಪರ್ಸೆಂಟ್? ಎಷ್ಟು ಮಾರ್ಕ್ಸ್? 2 ಮಾರ್ಕ್ಸ್. ಜಸ್ಟ್ ಸೆಕೆಂಡ್ಸ್. ಅರ್ಥ ಆಯ್ತಾ?